ಕೇಂದ್ರದ ಕಾರ್ಮಿಕ ಸಚಿವ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಖರ್ಗೆ ಅವರೇ, ನಿಮ್ಮ ಪಕ್ಷ ಒಳ್ಳೆಯ ಸಾಧನೆ ಮಾಡ್ತಾ ಇದ್ದಾರೆ, ನಿಮಗೆ ಅಭಿನಂದನೆಗಳು. ಆದರೆ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಗೆಲುವನ್ನು ಪಡ್ಕೊಂಡ್ರೆ ಮುಂದೇನು ಅನ್ನುವಂಥದ್ದು ಪ್ರಶ್ನೆ ಇದೆ. ಅದು ಮುಂದೆ ಹೋಗೋಣ, ನೀವು ಮತ್ತೆ ನಮ್ಮ ಜೊತೆ ಸಮಸ್ಯೆ ಆಗುತ್ತೆ ಮುಂದಿನ ಹಂತದಲ್ಲಿ. ಈ ಒಂದು ರಿಸಲ್ಟ್ ಬಗ್ಗೆ ತಾವೇನು ಹೇಳ್ತೀರಿ? ಇದು ಒಳ್ಳೆ ರಿಸಲ್ಟ್ ಇದೆ. ಜನ ಕಾಂಗ್ರೆಸ್ ಪಾರ್ಟಿಗೆ ಸ್ಪಂದಿಸಿದ್ದಾರೆ ಮತ್ತು ನಾವೇನು ಅಪೇಕ್ಷೆ ಪಟ್ಟಿದ್ದೇವೆ ಆ ರೀತಿಯಾಗಿ ಜನಗಳು ನಮಗೆ ಮತ ಮಾಡಿದ್ದಾರೆ. ಅದಕ್ಕಾಗಿ ಒಂದು ಒಳ್ಳೆ ಸರ್ಕಾರ ಕೊಡ್ತಕ್ಕಂಥ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕಿದೆ. ಖಂಡಿತವಾಗಿ ಒಳ್ಳೆ ಸರ್ಕಾರ ಕೊಡ್ತೇವೆ, ಅದರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆ ತಾವು KPCC ಅಧ್ಯಕ್ಷರಾಗಿದ್ದಾಗ ಒಂದು ಮಾತನ್ನು ಹೇಳಿದ್ರು ಭಾಳ ನೋವಿನಿಂದ, ಕಾಂಗ್ರೆಸ್ಗೆ ಕಾಂಗ್ರೆಸ್ಸೇ ವೈರಿ ಅನ್ನುವಂಥದ್ದು. ಬಹುತೇಕ ಆ ರೀತಿ ಇವತ್ತು ಆಗಿದೆ. ಕೆಲವು ಕಡೆ ನೀವು ಸೋತಿದ್ರಿ ಅನ್ನುವಂಥ ಮಾತುಗಳು ಇದೆ. ಇಲ್ಲ, ಅದನ್ನು ಈಗ ನಾನು ಹೇಳಕ್ಕೆ ತಯಾರಿಲ್ಲ. ಅದನ್ನು ಪೂರ್ತಿ ರಿಸಲ್ಟ್ ಬರಲಿ, ಓಟ್ಗಳು ಯಾವ ರೀತಿಯಾಗಿ ಬಿದ್ದಿವೆ, ಯಾವ್ಯಾರು ಇದರಲ್ಲಿ ಯಾವ್ಯಾವ ಸ್ಥಳದಲ್ಲಿ ಏನೇನು ಆಗಿದೆ ಅನ್ನತಕ್ಕಂಥದ್ದು ನೋಡಿಕೊಂಡು ಮಾತಾಡಬೇಕೆ ಹೊರತಾಗಿ ನಾನು ಬರೀ ಈಗ ಸದ್ಯಕ್ಕೆ ಊಹಾಪೋಹ ಮೇಲೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ನೋಡೋಣ, ಅದನ್ನು ಸಂಪೂರ್ಣ ರಿಸಲ್ಟ್ ಬರಲಿ, ಸಂಪೂರ್ಣ ಎಲ್ಲ ಪೋಲಿಂಗ್ ಬೂತ್ ಮೇಲೆ ಯಾವ್ಯಾವ ರೀತಿಯಾಗಿ ವೋಟಿಂಗ್ ಆಗಿದೆ, ಆ ಪೋಲಿಂಗ್ ಬೂತ್ನಲ್ಲಿ ಯಾವ ಜನ ಇದ್ದಾರೆ ಅದನ್ನು ನೋಡಿಕೊಂಡು ನಾನು ಅದನ್ನು ಹೇಳ್ಬೋದೇ ಹೊರತಾಗಿ ಈಗ ಅದನ್ನು ರಿಯಾಕ್ಟ್ ಮಾಡ್ತಕ್ಕಂಥದ್ದು ಪ್ರಿಮ್ಯಾಚೂರ್ ಆಗ್ತದೆ. ಅಂದರೆ ಖರ್ಗೆ ಅವರು ಒಂದು ಈಗ ನೋಡ್ತಾ ಇದ್ರೆ ಈ ಗೆಲುವಿನ ಟ್ರೆಂಡು ಮತ್ತು ಲೀಡ್ ಟ್ರೆಂಡ್ ನೋಡ್ತಾ ಇದ್ರೆ ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥದ್ದು. ಕರಾವಳಿಯಲ್ಲಿ ಹೆಚ್ಚು ಕಮ್ಮಿ ಸ್ವೀಪ್ ಮಾಡಿದರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಹೆಚ್ಚು ಕಮ್ಮಿ ಕಾಂಗ್ರೆಸ್ನ ಅಲೆ ಇದೆ. ಹಾಗೆಯೇ ದಕ್ಷಿಣ ಕರ್ನಾಟಕದಲ್ಲಿ ನೋಡ್ತಾ ಇದ್ದರೆ KJP ಯಾವುದೇ ರೀತಿಯ ಎಫೆಕ್ಟ್ ಆಗಿಲ್ಲ, ಯಾಕಂದರೆ KJPಯಿಂದಾಗಿ ಭಾಳಷ್ಟು ಸಮಸ್ಯೆ ಆಗುತ್ತೆ ಅಂತಿತ್ತು. ಆದರೆ ಬಹುತೇಕ ಕಡೆಗಳಲ್ಲಿ ನಿಮಗೆ ಅನುಕೂಲ ಆಗಿರ್ತಕ್ಕಂಥದ್ದೇ ಕಂಡು ಬರ್ತಾ ಇದೆ. ಇಲ್ಲ, ನಾನು ಮುಂಚೆನೇ ನಾವು ಅನೇಕ ಸಾರಿ ಹೇಳಿದ್ದೇವೆ, ಈ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಸಾರಿ ಕಾಂಗ್ರೆಸ್ದ ಅಲೆ ಇದೆ, ನಮಗೆ ಹೆಚ್ಚಿನ ಸೀಟ್ ಬರ್ತವೆ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದೇವೆ. ಘಟಾನುಘಟಿಗಳು ಕಂಟೆಸ್ಟ್ ಮಾಡಿದ್ರೂ ಕೂಡ ಅದರ ಯಾವ ಪರಿಣಾಮನೂ ಕೂಡ ಕಾಂಗ್ರೆಸ್ ಪಾರ್ಟಿ ಮೇಲೆ ಆಗಿಲ್ಲ. ಉದಾಹರಣೆಗಾಗಿ ಗುಲ್ಬರ್ಗ ತೆಗೆದುಕೊಳ್ಳಿ, ರಾಯಚೂರು ತೆಗೆದುಕೊಳ್ಳಿ, ಬಳ್ಳಾರಿ ತೆಗೆದುಕೊಳ್ಳಿ, ಕೊಪ್ಪಳ ತೆಗೆದುಕೊಳ್ಳಿ, ಯಾದಗಿರಿ ತೆಗೆದುಕೊಳ್ಳಿ. ಅದಕ್ಕಾಗಿ ವಿಶೇಷವಾಗಿ ಜನ ಹೈದರಾಬಾದ್ ಕರ್ನಾಟಕದಲ್ಲಿ ಮತ್ತು ಮಂಗಳೂರು, ಉಡುಪಿ, ನಾರ್ತ್ ಕನ್ನಡ ಎಲ್ಲ ಕಡೆನೂ ಕೂಡ ಜನ ಸ್ಪಂದಿಸಿದ್ದಾರೆ. ಈವನ್ ಸೆಂಟ್ರಲ್ ಕರ್ನಾಟಕ, ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಈ ಭಾಗದಲ್ಲೂ ಕೂಡ ಸಾಕಷ್ಟು ನಮಗೆ ಜನ ಸ್ಪಂದಿಸಿದ್ದಾರೆ. ಹೆಚ್ಚಿನ ಸೀಟ್ಗಳು ಬಂದಿವೆ. ಅಂದರೆ ನೀವು ನಿರೀಕ್ಷೆ ಮಾಡಿದ್ದು ಸ್ಥಾನ ಬರ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಖರ್ಗೆ ಅವರು ನಿಮಗೆ, ನಿಮ್ಮ ರಾಜಕೀಯ ಅನುಭವದಲ್ಲಿ? ನಾವೇನು ನಿರೀಕ್ಷೆ ಮಾಡಿದ್ದೇವೆ ಬಹುತೇಕ ಬಂದಿದೆ. ಈಗೇನು 5-10% ವ್ಯತ್ಯಾಸ ಆಗ್ತವೆ, ಬಟ್ ಕೆಲವು ಸೀಟ್ಸ್ ಇನ್ನೂ ಬರಬೇಕಾಗಿತ್ತು. ಆದರೆ ಅದು ಏನು ಕಾರಣ ಅನ್ನತಕ್ಕಂಥ ಅನಲೈಸನ್ನು ಇವತ್ತು ಸಾಯಂಕಾಲ ಅಥವಾ ರಾತ್ರಿ ಅದನ್ನು ಮಾಡ್ಬೋದು. ಅಂದರೆ ಮೋಸ್ಟ್ಲಿ ಇವತ್ತು ನೋಡ್ತಾ ಇದ್ರೆ ನಿಮ್ಮ ಸಾಧನೆ ಮತ್ತು ನಿಮ್ಮ ಕೆಲವು ಲೀಡ್ಗಳನ್ನು ಗಮನಿಸ್ತಾ ಇದ್ರೆ ಬಹುತೇಕ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತಾ ಇದೆ. ಅಂದರೆ ಎಲ್ಲೊಂದು ಕಡೆ ಸಿಂಪಲ್ ಮೆಜಾರಿಟಿ ಕ್ರಾಸ್ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆಯಾ ಅಂತ? ನಾವು ಮೊದಲೇ ಹೇಳಿದ್ದೇವೆ, ನಮ್ಮ ಬಹುಮತ ಬರ್ತದೆ, ನಮ್ಮ ಕಾಲಿನ ಮೇಲೆ ನಿಂತೇ ನಾವು ಸರ್ಕಾರ ಮಾಡ್ತೇವೆ. ನನಗೆ ಎಷ್ಟೋ ಸಲ ನೀವು ಕೇಳಿದ್ರಿ, ಹೋದ ಸಲ ಒಂದು 3 ದಿವಸಿನ ಹಿಂದೆ ನಾನು ಹೇಳಿದೆ ಸ್ಪಷ್ಟವಾಗಿ ನಮಗೆ ಬಹುಮತ ಬರ್ತದೆ, ಬೇರೆಯವ್ರ ಸಪೋರ್ಟ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ದಿಲ್ಲಿಯಲ್ಲೂ ಕೂಡ ನಿನ್ನೆ ನಿಮ್ಮ ಫ್ರೆಂಡ್ಸ್ ಬಂದಿದ್ರು, ಅವರಿಗೂ ಹೇಳಿದೆ, ಯಾರ್ಯಾರು ನನಗೆ ಕೇಳಿದಾರೋ ಎಲ್ಲರಿಗೂ ಹೇಳಿದ್ದೇನೆ, ಈ ಸಾರಿ ನಾವು ನಮ್ಮ ಶಕ್ತಿ ಮೇಲೆ, ನಮ್ಮ ಕಾಲಿನ ಮೇಲೆ ನಾವು ನಿಂತು ಸರ್ಕಾರವನ್ನು ರಚನೆ ಮಾಡ್ತೇವೆ. ಅದರಲ್ಲಿ ಯಾವ ಸಂಶಯನೂ ಕೂಡ ಬೇಡ. ಬೇರೆ ಪಕ್ಷದವ್ರ ಸಪೋರ್ಟ್ ನಮಗೆ ಬೇಕಾಗೋದಿಲ್ಲ ಅನ್ನತಕ್ಕಂಥ ಮಾತು ನಾನು ಹೇಳಿದ್ದೆ. ಬಹುಶಃ ಅದನ್ನು ಇವತ್ತು ದೃಢೀಕರಿಸ್ತಾ ಇದ್ದಾರೆ ಜನ. ಅಂದರೆ ಖರ್ಗೆ ಒಂದು ಇರತಕ್ಕಂಥದ್ದು, ಹೈದರಾಬಾದ್ ಕರ್ನಾಟಕದ ಏನು 371ನೇ ತಿದ್ದುಪಡಿ ಇದೆ, ವಿಶೇಷ ಸ್ಥಾನಮಾನ ಇರ್ಬೋದು, ಅಲ್ಲಾಗಿರ್ತಕ್ಕಂಥ ನಿಮ್ಮ ಇಲಾಖೆಯಿಂದ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ಅದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಹಾಗೆಯೇ ಹಳೆ ಮೈಸೂರು ಭಾಗದಲ್ಲೂ ಕೂಡ ಏನು ಹೇಳ್ತಾ ಇದ್ವಿ, ಭಾಳ ಲಾಸ್ ಆಗುತ್ತೆ ಅಂತಿತ್ತು, ಅಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿದೆ. ಹಾಗೆ ಕರಾವಳಿ ಭಾಗದಲ್ಲೂ ಕೂಡ ಪರ್ಫಾರ್ಮೆನ್ಸ್ ಬಂದಿದೆ. ಇದೆಲ್ಲ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಮಸ್ಯೆಗೆ ಎಡೆ ಮಾಡಲ್ವಾ ಅಂತ? ಎದುರು ಸಮಸ್ಯೆ, ನಾವು ಕಾಂಗ್ರೆಸ್ ಪಾರ್ಟಿಯವರು ಯಾವಾಗಲೂ ಡಿಸಿಪ್ಲಿನ್ಡ್ ಸೋಲ್ಜರ್ಸ್,
ಏನು ನಮ್ಮ ಹೈಕಮಾಂಡ್ ಹೇಳ್ತದೋ ಆ ರೀತಿಯಾಗಿ ನಡ್ಕೊಂಡು ನಾವು ಹೋಗ್ತೇವೆ. ಅದಕ್ಕಾಗಿ ನಮ್ಮ ಪಕ್ಷದಲ್ಲಿ ಸ್ವಲ್ಪ ಶಿಸ್ತಿದೆ, ಹೇಳಿದ್ದನ್ನು ಕೇಳಿಕೊಂಡು ಕೆಲಸ ಮಾಡ್ತಾರೆ. 1 or 2% ಡೆಮೋಕ್ರಸಿದಲ್ಲಿ ವ್ಯತ್ಯಾಸ ಇರ್ತವೆ, ಭಿನ್ನಾಭಿಪ್ರಾಯ ಇರ್ತವೆ. ಬಟ್ ಇವತ್ತು ಏನು ಜನ ಸ್ಪಂದಿಸಿದಾರೋ ಈ ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಹಿನ್ನೆಲೆ ನೋಡಿಕೊಂಡೇ ಜನ ಓಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ BJPದವರು ಒಳ ಜಗಳ, ಅವ್ರ ದುರಾಡಳಿತ ಇದರಿಂದ ಜನ ಬೇಸತ್ತು ಯಥೇಚ್ಛವಾಗಿ ಜನ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂತ ಜನ ಹಾಕಿದ್ದ ಅಥವಾ ಬಿಜೆಪಿ ಸಾಕಪ್ಪ ನೋಡಾಯ್ತು 5 ವರ್ಷ ನೀವು ಹೇಳ್ತಾ ಇದ್ದೀರ ಸುಭದ್ರ ಸರ್ಕಾರ ಕೊಡೋಕ್ಕಾಗಿಲ್ಲ, 3 ಜನ ಚೀಫ್ ಮಿನಿಸ್ಟರ್ ಆದ್ರು, ಇವ್ರು ಭಿನ್ನಮತ, ಇವ್ರು ಜೈಲಿಗೆ ಹೋಗಿರ್ತಕ್ಕಂಥದ್ದು, ಕರಪ್ಷನ್ನು, ಗಣಿಗಾರಿಕೆ ಎಲ್ಲವನ್ನೂ ಕೂಡ ಹೇಳಿದ್ರಿ ನೀವು. ಅದರಿಂದಾಗಿ ನಿಮಗೆ ಓಟ್ ಬಂತ ಕಾಂಗ್ರೆಸ್ ಹಾಕ್ಲೇಬೇಕಪ್ಪ, ಇವ್ರು ಗೆದ್ದು ಬಿಡ್ಲಿ, ನಮ್ಗೆ ಒಳ್ಳೇದು ಮಾಡ್ತಾರಂತ ಏನು ಹಾಕಿದಾರ ಅಂತ? ನ್ಯಾಚುರಲಿ ಈಗ ಅವ್ರು ಕೆಟ್ಟವರು, ಅವ್ರು ಸರಿ ಇಲ್ಲ ಅಂತಂದ ಮೇಲೆ ಕಾಂಗ್ರೆಸ್ನವರೇ ಸರಿ ಅಂತ ಹೇಳಿ ಓಟ್ ಹಾಕಿದ್ದಾರೆ. ಇಲ್ಲದ್ರೆ ಅವ್ರು JDS KGFಗೆ ಹಾಕ್ಬೋದಾಗಿತ್ತು ಅಥವಾ ಬೇರೆಯವ್ರಿಗೆ ಹಾಕಬೇಕಾಗಿತ್ತು. ಅವ್ರು ಕಾಂಗ್ರೆಸ್ಸೇ ಚೂಸ್ ಮಾಡಿದ್ದೇನೆಂದರೆ BJP ಈ ರೀತಿಯಾಗಿ ನಡ್ಕೊಂಡಿದ್ದು KJPಯವರು ಅವ್ರ ಹೊಟ್ಟೆಯಲ್ಲೇ ಹುಟ್ಟದಂಥ ಕೂಸು. ಅದಕ್ಕಾಗಿ ಏನದ ಇದು ಅಲ್ಟಿಮೇಟ್ಲಿ ಏನಂತಂದರೆ ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಆಲ್ಟರ್ನೇಟ್ ಇದ್ದೂ ಕೂಡ ಜನ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಅಂತಂದ್ರೆ ಪ್ರೋ ಕಾಂಗ್ರೆಸ್ ಹೊರತಾಗಿ ಕೇವಲ ಆಂಟಿ BJP ಅಂತಲ್ಲ. ಅಂದರೆ ನಿಮ್ಮ ಪ್ರಕಾರ ಇದು 1994 ಏನಿದೆ ಎಲೆಕ್ಷನ್, ಅವಾಗ ಜನತಾದಳ ನಿಮ್ಮ ವಿರುದ್ಧ 115 ಸ್ಥಾನ ತಗೊಂಡಿತ್ತು, 51% ಓಟ್ ಬಂದಿತ್ತು. ಆವಾಗಲೂ ಕೂಡ ಅಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿದ್ದು ಎದುರಾಳಿ ಪಕ್ಷಗಳಲ್ಲಿ. ಹಾಗಾಗಿ ನಿಮ್ಮ ವಿರುದ್ಧ ಜನತಾದಳಕ್ಕೆ ಓಟ್ ಬಂದಿತ್ತು. ಅದನ್ನೇ ರಿಪೀಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ ಅಂತ? ತಾವು ಕೂಡ ಅವಾಗ ಅಸೆಂಬ್ಲಿಯಲ್ಲಿ ಇದ್ರಿ. ಏನು ನಾವು ಇನ್ನೊಮ್ಮೆ ರಿಪೀಟ್ ಮಾಡಿ ಅದನ್ನು. ಅಂದರೆ 1994ರಲ್ಲಿ ಕಾಂಗ್ರೆಸ್ ವಿರುದ್ಧ ಏನು ಓಟ್ ಹಾಕಿದ್ರು ಜನ, ಹೆಚ್ಚು ಕಮ್ಮಿ 115 ಸ್ಥಾನ ಬಂದಿದ್ದು ಜನತಾದಳಕ್ಕೆ, ಯುನೈಟೆಡ್ ಜನತಾದಳ ಇತ್ತು. ಸೊ ಇವತ್ತು BJP ಒಡೆದು ಹೋಗಿದೆ, 2 ಪಾರ್ಟಿಗಳಾಗಿದೆ, ಅದರ ಲಾಭ ಬಹುತೇಕ ಕಾಂಗ್ರೆಸ್ಗೆ ಆಗ್ತಾ ಇದೆ. ಇಲ್ಲ, ಕಾಂಗ್ರೆಸ್ಗೆ ಬರೀ ಅದು ಒಂದೇ ಲಾಭ ಅಲ್ಲ, ನಾವು ಮಾಡಿದಂಥ ಕೆಲಸಗಳಿವೆ. ಈಗ UPA ಗವರ್ಮೆಂಟ್ ಅವ್ರು ಕೊಟ್ಟಂಥ ಈ ರೈಟ್ ಟು ಎಜುಕೇಶನ್ ಇರ್ಬೋದು, ಮಿಡ್ ಡೇ ಮೀಲ್ ಇರ್ಬೋದು, ಈಗ ಫುಡ್ ಸೆಕ್ಯೂರಿಟಿ ಆಕ್ಟ್ ನಾವು ತರ್ತಾ ಇರ್ತಕ್ಕಂಥದ್ದು ಇರ್ಬೋದು, ರೈಟ್ ಟು ಇನ್ಫಾರ್ಮೇಶನ್ ಇರ್ಬೋದು. ಈಗ ನಮ್ಮಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಕರ್ನಾಟಕಕ್ಕೆ UPA ಸರ್ಕಾರ ಕೊಟ್ಟಿದೆ. ಆರ್ಟಿಕಲ್ 371J ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು, ಮತ್ತು ಅನೇಕ ಕೆಲಸಗಳು ನಮ್ಮ ಆಗಿವೆ. ಅದಕ್ಕೆ ಯಾರು ಅಷ್ಟೊಂದು ಪಬ್ಲಿಸಿಟಿ ಕೊಡಲಿಲ್ಲ. ಈಗ ಸಮಯ ಬಂತು, ಜನ ಅದನ್ನು ನೋಡಿಕೊಂಡು ತೀರ್ಮಾನ ತೆಗೆದುಕೊಂಡು. ಮತ್ತು ಇನ್ನೊಂದು ಕಂಪ್ಯಾರಿಸನ್ ಅಂತಂದರೆ BJPದವರು ಸುಮಾರು ತಮ್ಮ ಶಕ್ತಿ ಮೇಲೆ 5 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಆಳಿದರು. 2 ವರ್ಷ ಸಮ್ಮಿಶ್ರ ಸರ್ಕಾರ ಇತ್ತು JDS ಜೊತೆಯಲ್ಲಿ. 7 ವರ್ಷ ಅವರು ಮತ್ತು JDSದವರು ಕೂಡಿ ಆಳಿದರೂ ಕೂಡ ಕೊನೆಗೆ ಈ ಜನರಿಗೆ ಏನು ಒಳ್ಳೆ ಸರ್ಕಾರ ಕೊಡಬೇಕಾಗಿತ್ತು ಅದನ್ನು ಕೊಡಲಿಲ್ಲ. ಅದನ್ನು ಜನ ಬೇಸತ್ತು ಇವತ್ತು ಕಾಂಗ್ರೆಸ್ ಪಕ್ಷನೇ ಒಳ್ಳೆಯದು ಅನ್ನತಕ್ಕಂಥದ್ದನ್ನು ನಿರ್ಣಯಕ್ಕೆ ಬಂದು ಇವತ್ತು ನಮಗೆ ನಮ್ಮ ಕಾಲಿನ ಮೇಲೆ ನಾವು ಸರ್ಕಾರವನ್ನು ರಚಿಸ್ತಕ್ಕಂಥದಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತೇನೆ. ಜನರಿಗೆ ನಿಜವಾಗಲೂ ಜನ ಭಾಳ ಜಾಣ್ಮೆಯ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಇದಕ್ಕೆ ವಿಶೇಷವಾಗಿ ನಮ್ಮ UPA ಚೇರ್ಪರ್ಸನ್ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಬಂದು ಪ್ರಚಾರ ಮಾಡಿ ಇದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ದಾರೆ. ಅದಕ್ಕಾಗಿ ನಮ್ಮ ಪಕ್ಷಕ್ಕೆ ಇಷ್ಟೊಂದು ಬಹುಮತ ಬರೋಕ್ಕೆ ಕಾರಣ. ಖರ್ಗೆ ಅವರಿಗೆ ನಾವು ನಿಮ್ಮ ಲೀಡು ಮತ್ತು ಗೆಲುವಿನ ಟ್ರೆಂಡ್ ನೋಡ್ತಾ ಇದ್ರೆ ಹೆಚ್ಚು ಕಮ್ಮಿ 120ಕ್ಕೆ ಬಂದಿದೆ. ಮೋಸ್ಟ್ಲಿ ಅದೊಂದು 2, 3, 4, 5 ಹೆಚ್ಚು ಕಮ್ಮಿ ಆಗ್ಬೋದು. ತಾವು ಹೇಳೋ ಪ್ರಕಾರ ಒಂದು ಸಿಂಪಲ್ ಮೆಜಾರಿಟಿ ಅಂತೂ ಕ್ರಾಸ್ ಆಗ್ತೀರಿ. ಸೊ ಒಂದು ವೇಳೆ ಆ ಕ್ರಾಸ್ ಆಗದೆ ಹೋದ್ರೆ ನೀವು ಯಾರ ಸಹಾಯವನ್ನು ತೊಗೊಳಕ್ಕೆ ಹೋಗೋದಿಲ್ಲ. ಡೆಫಿನೆಟ್ಲಿ ನಾವು ಮೊದಲೇ ಹೇಳಿದ್ದೇವೆ, ಈಗ ನಮ್ಮ ಶಕ್ತಿ ಮೇಲೆ ನಾವು ಬರ್ತೇವೆ ಅಂದಾಗ ಮತ್ತೆ ಹೂವ ಯಾಕೆ? ಈಗ ನಾವು ಮೊದಲಿಂದ ಹೇಳ್ಕೊಂಡು ಬಂದಿದ್ದೇವೆ 115 ಮೇಲೆ ನಾವು 120, 125ವರೆಗೆ ಕ್ರಾಸ್ ಮಾಡ್ತೇವೆ ಅಂತ ಹೇಳ್ಕೊಂಡೇ ಬಂದಿದ್ದೇವೆ. ಈಗ ಆ ಟ್ರೆಂಡು ಇದೆ. 115 ಮೇಲೆ ಬರ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ನೀವೇ ನಿಮ್ಮ TVಯಲ್ಲಿ ಆಗ್ತಾ ಇರುವಾಗ ಗೆಲ್ಲದಂಥ ಕ್ಯಾಂಡಿಡೇಟ್ ಎಷ್ಟು, ಮುನ್ನಡೆಯಲ್ಲಿರ್ತಕ್ಕಂಥವ್ರು ಎಷ್ಟು, ಅದರಲ್ಲಿಂದನೇ ಸ್ಪಷ್ಟ ಆಗ್ತದೆ. ಮತ್ತು ನಾನು ಕೂಡ ಸಂಪರ್ಕದಲ್ಲಿದ್ದೇನೆ. ಅನೇಕ ಜಿಲ್ಲೆಗಳ ಅಲ್ಲಿನ
ಪ್ರಮುಖರಿಗೆ ಕೇಳಿದಾಗ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬಹುಮತ ಬರ್ತಾ ಇದೆ, ಟ್ರೆಂಡ್ ಚೆನ್ನಾಗಿದೆ. ಮತ್ತು ಎಲ್ಲಿ ನಾವು ಹಿಂದೆ 5,000, 4,000, 2,000 ಅಲ್ಲಿ ಗೆದ್ದಿದ್ದೆವು, ಇವತ್ತು ಅಲ್ಲಿ 20,000, 15,000, 50,000ವರೆಗೆ ನಾವು ಗೆಲ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಬೆಂಬಲವನ್ನು ಜನರಿಂದ ಸಿಗ್ತಾ ಇದೆ. ಅಂದರೆ ಖರ್ಗೆ ಅವ್ರು ಕೊನೆಯದಾಗ ನಾನು ಕೇಳಲೇಬೇಕಾಗತ್ತೆ, ನೀವು ಸನ್ಯಾಸಿ ಅಲ್ಲ, ನನಗೆ ಗೊತ್ತು. ಯಾಕಂತ ನೀವು ಸನ್ಯಾಸಿ ಅಲ್ಲದೆ ಹೋಗಿದ್ರೆ ಇಷ್ಟು ಕಾಂಗ್ರೆಸ್ಸಲ್ಲಿ ಸ್ಥಾನಮಾನ ಪಡೆಯೋಕ್ಕಾಗ್ತಿರಲಿಲ್ಲ. ಸೊ ಕರ್ನಾಟಕದ ಸುಶೀಲ್ ಕುಮಾರ್ ಶಿಂದೆ ಆಗ್ತೀರಾ ಅಂತ? ಇಲ್ಲ, ನಾನು ಮಲ್ಲಿಕಾರ್ಜುನ್ ಖರ್ಗೆ ಅಂತ ನನ್ನ ಹೆಸರಿರೋದು. ಅದಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆಗೆ ಯಾವುದೇ ಕೆಲಸ ಕೊಟ್ಟರು ಕೂಡ ಅದನ್ನು ಮಾಡ್ತೇನೆ. ಯಾವ ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ನಮಗೆ ವಹಿಸ್ಕೊಡ್ತಾರೋ, ಜವಾಬ್ದಾರಿನ ವಹಿಸ್ಕೊಡ್ತಾರೋ, ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದು ನಾನು ಮೊದಲು ಮಾಡಿದ್ದೇನೆ, ಮುಂದೂ ಮಾಡ್ತೇನೆ. ಅದಕ್ಕಾಗಿ ಆ ಜವಾಬ್ದಾರಿ ಯಾರು ಕೊಡ್ತಾರೋ ಅವರ ಹೈಕಮಾಂಡು, ಅವ್ರ ನಿರ್ಣಯ, ಅವ್ರು ಯಾರಿಗೇನ ಏನೇನು ಜವಾಬ್ದಾರಿಗಳು ವಹಿಸ್ಕೊಡ್ತಾರೋ ಅದ್ರ ಪ್ರಕಾರ ನಾವು ನಡ್ಕೊಳ್ತೇವೆ. ಹಿಂದೂ ನಡ್ಕೊಂಡಿದ್ದೇವೆ, ಮುಂದೂ ನಡ್ಕೊಳ್ತೇವೆ. ಅಂದರೆ 3 ದಿವಸಗಳ ಹಿಂದೆ ಖರ್ಗೆ ನಾನು ಪದೇ ಪದೇ ಕೇಳಿದಾಗ ನನಗೆ ನೀವು ತಮಾಷೆ ಮಾಡಿದ್ರಿ, ಅದನ್ನ ಕೇಳಕ್ಕೆ ಹೋಗ್ಬೇಡ್ರಿ, ಹೈಕಮಾಂಡ್ ಮಾಡುತ್ತೆ ಅಂತ. ಬಟ್ ಇವತ್ತು ನಿಮ್ಮದು ಹೆಚ್ಚು ಕಮ್ಮಿ ನಿಮ್ಮ ಜವಾಬ್ದಾರಿ ಅರ್ಥ ಆಗ್ತಾ ಇದೆ. ಇಲ್ಲ, ಯಾವಾಗಲೂ ಕೂಡ ಈಗ ಮೊದಲ ನಾನು ಈ ಹಿಂದೆನೂ ಹೇಳಿದ್ದೆ ನಿಮಗೆ, ಭಾಳ ಜನ ತಮಾಷೆ ಅಂತಿದ್ರು. ಮೊದಲ ಬಕ್ರೀದ್ ಮೇ ಬಚೆಂಗೆ ತೋ ಮೊಹರಂ ಮೇ ನಾಚೆಂಗೆ ಅಂತ ಹೇಳಿದ್ದೆ ನಾನು. ಅದಕ್ಕೆ ಚುನಾವಣೆಯಲ್ಲಿ ಮೊದಲು ಗೆಲ್ಲೋದು, ಆಮೇಲೆ ಮುಂದಿನ ಯೋಚನೆ ಮಾಡೋದು. ಆ ಮುಂದೆ ಚುನಾವಣೆ ಗೆಲ್ಲಕ್ಕಿಂತ ಮುಂಚೆನೆ ನಾವು ಹೂವಾಪೂವ ಮಾಡ್ಕೋತ ಹೋದ್ರೆ ಅದಕ್ಕೆ ಅಷ್ಟು ಬೆಲೆ ಬರೋದಿಲ್ಲ. ಬೆಲೆ ಯಾವಾಗ ಬರ್ತದೆ, ನೀವು ನುಡಿದಂಗೆ ಕೆಲಸ ಮಾಡಿಕೊಂಡು ನಡೆದರೆ ನಾವು ಅವಾಗ ಕೇಳ್ಬೋದು, ಜನನೂ ಕೂಡ ಸ್ಪಂದಿಸ್ಬೋದು. ಏನಪ್ಪ ಇವರು ಎಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಯವರು ಕೆಲಸ ಮಾಡಿದ್ದಾರೆ, ಅವರಿಗೆ ಇದನ್ನು ಸಲ್ಲತಕ್ಕಂಥದ್ದು ಸಲ್ಲಬಹುದು ಅಂತ ಹೇಳಿ ಹೇಳ್ತಾರೆ. खरगे जी अभी बकरीद भी हुआ है, मोहर्रम भी खत्म हुआ, अभी मोहर्रम में नाचने का समय आया है। बकरीद भी हुआ अभी, मोहर्रम भी हुआ अभी। हाँ, मोहर्रम तो हो गया। अब मोहर्रम में नाचने के बाद पैर थक जाते हैं और किसको क्या प्रेजेंटेशन मिलता है देखेंगे। अलग बहुत लोग नाचने के लिए तैयार हो गए ना, वही प्रॉब्लम आपको। हाँ, नाचने वाले बहुत लोग रेडी हो गए अभी। ಅದರಲ್ಲಿಂದ ಏನಾಗೋದಿಲ್ಲ, ಎಲ್ಲರೂ ಹೈಕಮಾಂಡ್ ಹೆಂಗೆ ಹೇಳ್ತಾರೋ ಹಂಗೆ ಕುಣಿತಾರೆ ಹೊರತಾಗಿ ಅದಕ್ಕೆ ಬಿಟ್ಟು ಕುಣಿಯಲ್ಲ ಯಾರು. ಖರ್ಗೆ ಅವರೇ ಮಟ್ಟು ಮಾತಾಡ್ತಾರೆ. ನೀವು ಇತ್ತೀಚೆಗೆ ಒಂದು ಮಾತು ಹೇಳಿದ್ರಿ, ನಾವು ಭಕ್ತರು ದೇವರ ಹತ್ರ ಕೇಳ್ತಾರೆ, ಅದನ್ನು ಪೂಜಾರಿಗಳಿಗೆ ಹೇಳುದಿಲ್ಲ ಅಂತ. ಅಂದ್ರೆ ನೀವು ಹೈಕಮಾಂಡ್ ಹತ್ರ ಏನ್ ಕೇಳಬೇಕು ಅದನ್ನ ಕೇಳಿದೇನೆ, ನಾನು ಉಳಿದವರಿಗೆ ಅದನ್ನು ಹೇಳುದಿಲ್ಲ ಅಂತ. ಈ ಸಂದರ್ಭದಲ್ಲಿ ಆದ್ರೆ ಅದನ್ನು ಹೇಳ್ಬೋದಾ, ದೇವರ ಹತ್ರ ಏನ್ ಕೇಳಿದಿರಿ ಅಂತ ನೀವು? ಇಲ್ಲ, ಅದನ್ನ ವರ ಕೊಟ್ಟ ಮೇಲೆ ಇಂಥ ವರ ಕೇಳಿದ್ದಪ್ಪ, ಇದು ನಮಗೆ ಕೊಟ್ಟಿದ್ದ ದೇವರು ಅಂತ ಹೇಳ್ಬೋದು. ಆ ವರ ಇನ್ನೂ ನಮಗೆ ಸಿಗದೆ ಮೊದಲೇ ನಾನು ಎಲ್ಲ ಭಕ್ತರಿಗೆ ಹೇಳ್ಕೋತ ಹೋದ್ರೆ, ಎಲ್ಲರಿಗೆ ಹೇಳ್ಕೋತ ಹೋದ್ರೆ ಅದ್ರ ಪ್ರಯೋಜನ ಆಗೋದಿಲ್ಲ. ಅಲ್ಲ, ಗಂಡು ಮಗ ಆಡಿಬೇಕಂತ ಏನಾದ್ರು ವರ ಕೇಳಿದ್ರ ಅಂತ? ನಮಗೆ ಪಡಿಬೇಕು. ಅಲ್ಲ, ಗಂಡು ಮಗ ಆಡೋದು ರಾಜ್ಯ ಆಳ್ಬೇಕು ಅಂತ ವರ ಕೇಳಿದ್ರಂತ? ಇಲ್ಲ, ವರ ಕೇಳೋರು ಒಳ್ಳೇದನ್ನೇ ಕೇಳ್ತಾರಲ್ಲ, ನೀವೇನ್ ಬಯಸ್ತಿರೋ ಅಂತದಕ್ಕೆ ವರ ಹೋಗ್ತಾರೆ. ಖರ್ಗೆ ಅವರೇ, ಇನ್ನೊಂದು ಪ್ರಶ್ನೆ ಏನಂದ್ರೆ, ನೀವು ಹಳೆ ಮೈಸೂರು ಏರಿಯಾದಲ್ಲಿ ನಿಮಗೆ ಬರಬೇಕಾದ ಸೀಟು ಕಳೆದ ಚುನಾವಣೆಗಳು ಕೂಡ ಒಂದಷ್ಟು ಬಂದಿತ್ತು. ಈ ಸರಿ ಅಲ್ಲಿ JDS ನ ಬಹಳ ಪ್ರಬಲವಾದ ಪೈಪೋಟಿ ಇದೆ. ನಿಮಗೆ ಹೆಚ್ಚಿನ ಸೀಟುಗಳು ಬರ್ತಾ ಇರೋದು ಇವತ್ತು ಉತ್ತರ ಕರ್ನಾಟಕದಲ್ಲಿ. ಅದರಿಂದ ಉತ್ತರ ಕರ್ನಾಟಕದಲ್ಲಿ ಈಗ ಹೆಚ್ಚಿನ ಸೀಟುಗಳನ್ನು ಕೊಟ್ಟಿದ್ದರಿಂದ ಪಕ್ಷಕ್ಕೆ ಆ ಭಾಗದ ಜನ ಯಾರಾದ್ರೂ ಪ್ರತಿನಿಧಿಗಳು ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತೀರಾ ನೀವು ಅಂತ ಪ್ರಶ್ನೆ? ಇಲ್ಲ, ಅಂಥದ್ದು ನಮ್ಮ ಪಕ್ಷದಲ್ಲಿ ಇಲ್ಲ. ಉತ್ತರ ಕರ್ನಾಟಕ ಜಾಸ್ತಿ ಬಂದಿವೋ, ದಕ್ಷಿಣ ಕರ್ನಾಟಕ ಈಗ ನಿಮಗೆ ಗೊತ್ತಿದೆ, ಅನೇಕ ಸಾರಿ ಶಿವಮೊಗ್ಗಲಿಂದ ಸೌತ್ ಕ್ಯಾನ್ರಾಲಿಂದ ಚೀಫ್ ಮಿನಿಸ್ಟರ್ ನಮ್ಮ ಪಕ್ಷದಲ್ಲಿ ಆದರು, ಕೂರ್ಗ್ಲಿಂದ ಆದರು. ಸೀಟ್ ಎಲ್ಲಿ ಹೆಚ್ಚಿಗೆ ಬರ್ತವೆ ಅನ್ನೋದಕ್ಕಿಂತಲೂ ಪಕ್ಷ ಯಾರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನತಕ್ಕಂಥ ನಿರ್ಣಯ ತಗೊಳ್ತಾರೆ. ಅದಕ್ಕಾಗಿ ನಮ್ಮ ಪಕ್ಷದ ನಿರ್ಣಯನೇ ನಮ್ಮೆಲ್ಲರ ನಿರ್ಣಯ ಆಗ್ತದೆ.
ಅದನ್ನ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಈ ಪ್ರಶ್ನೆ ಉದ್ಭವಿಸೋದಿಲ್ಲ. ಕರ್ನಾಟಕ ಇದು ಒಂದು, ಮತ್ತು ಕರ್ನಾಟಕ ಜನತೆಗೆ ಸೇವೆ ಸಲ್ಲಿಸ್ತಕ್ಕಂಥ ಮನೋಭಾವನೆ ಇಟ್ಟುಕೊಂಡವರು ಖಂಡಿತವಾಗಿ ಕಾಂಗ್ರೆಸ್ ಪಾರ್ಟಿ ಬೆಂಬಲ ನೀಡುತ್ತದೆ. ಖರ್ಗೆ ಅವ್ರು ಕೊನೆಯದಾಗಿ ಕೇಳ್ತೀನಿ, ತಾವು ಮೊನ್ನೆ ಒಂದು ಮಾತನ್ನು ಹೇಳ್ತಾ ಇದ್ರಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರಿಗೆ ಏನೇನು ಸಹಾಯ ಮಾಡಬೇಕು ಹೈಕಮಾಂಡ್ ಸಹಾಯ ಮಾಡಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರೆ, ನಿಮಗೆ ಜೊತೆಗಿದ್ದಂಥ ಕೃಷ್ಣ ಅವರು CM ಆದರು, ಧರ್ಮಸಿಂಗ್ ಆದರು, ಮೈಲಿಯವರಾದರು, ಎಲ್ಲರೂ ಆದರು, ಆದರೆ ಖರ್ಗೆ ಅವರಿಗೆ CM ಆಗ್ಬೇಕಂತ ಆಸೆ ಇಲ್ವಾ ಅಂತ? ನೋಡ್ರಿ, ನೀವು ಪದೇ ಪದೇ ಕೊನೆ ಪ್ರಶ್ನೆ ಅದೇ ಮತ್ತು ಪ್ರಾರಂಭದಲ್ಲೂ ಅದೇ ಕೇಳಿದ್ದು. ಅದಕ್ಕೆ ನನ್ನ ಉತ್ತರ ಒಂದೇ, ಅದಕ್ಕೆ ತಕ್ಕಂತೆ ಬಹುಮಾನ ಕೊಡ್ತಕ್ಕಂಥದ್ದು ಹೈಕಮಾಂಡು. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಅದರಲ್ಲಿ ಯಾವ ಸಂಶಯನೂ ಕೂಡ ಬೇಡ. ನನಗೆ ಪಕ್ಷ ಮೊದಲ ಮುಖ್ಯ, ಮತ್ತು ಪಕ್ಷದಿಂದಲೇ ನಾವೆಲ್ಲರೂ ಕೂಡ ಇವತ್ತು ಈ ಸ್ಥಾನಗಳಿಗೆ ಬಂದಿದ್ದು. ಯಾರೇ ಇರ್ಬೋದು, ನಮ್ಮ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್ ಇಲ್ಲಿನವರೇ ಇರ್ಬೋದು, ಡೆಲ್ಲಿಯವರೇ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಬೆಂಬಲದಿಂದ ಮತ್ತು ಸೋನಿಯಾ ಗಾಂಧಿಯವರ, ರಾಹುಲ್ ಗಾಂಧಿಯವರ ಬೆಂಬಲದಿಂದನೇ ಅನೇಕ ಸ್ಥಾನಮಾನಗಳನ್ನು ನಾವು ಪಡೆದಿದ್ದು. ಅದಕ್ಕೆ ಅಂತಿಮವಾದಂಥ ನಿರ್ಣಯ ಅವರೇನು ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಅದಕ್ಕಾಗಿ ದಯವಿಟ್ಟು ನಮ್ಮಲ್ಲಿ ನೀವು ಒಡಕುಂಟು ಮಾಡ್ತಕ್ಕಂಥದ್ದು ಮಾಡಬೇಡಿ. ನಾವೀಗ ಯುನೈಟೆಡ್ ಆಗಿ ಫೈಟ್ ಮಾಡಿದ್ದಕ್ಕಾಗಿ ಈ ರಿಸಲ್ಟ್ ತಂದಿದ್ದೇವೆ. ಇನ್ನೂ ಮುಂದೆ ಯುನೈಟೆಡ್ ಆಗಿ ಒಳ್ಳೆ ಗೌರ್ಮೆಂಟು ಇಲ್ಲಿ ಕರ್ನಾಟಕ ಕೊಡ್ತೇವೆ. ಖಂಡಿತವಾಗಿ ಖರ್ಗೆ ಅವರೇ, ನಿಮಗೆ ಅಭಿನಂದನೆಗಳು. ಒಗ್ಗಟ್ಟಾಗಿರಲಿ ಅಂತ ನಾವು ಕೂಡ ಆಶಿಸ್ತೀವಿ.